ಫ್ಲವರ್ ಶೋಗೆ ಬಂದಿದ್ದೀರಾ, ಹೆಂಗ್ ಅನ್ಸ್ತು? ಖುಷಿ ಆಗ್ತಾ ಉಂಟು. ಬಿಕಾಸ್ ನಾವು ಇವಾಗ ಜಸ್ಟ್ ಎಂಟ್ರಿ ಕೊಟ್ಟಿದ್ದು, ಇನ್ನು ಮುಂದೆ ನೋಡ್ಬೇಕಂತ ಅನ್ಕೊಂಡಿದ್ದೀರಿ. ಲೈಕ್ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಬಂದಿದ್ದು. ಸೊ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ವಿ, ಹೇಗಿದೆ ಅಂತ ಇವಾಗ ನೋಡ್ಬೇಕು. ಅಲ್ಲ ಚಳಿ ಅಲ್ಲ, ಚಳಿಯಲ್ಲಿ ಮನೆಯಿಂದ ಹೊರಗಡೆನೆ ಬರಲ್ಲ ಅನ್ಕೊಂಡ್ರಲ್ಲ, ಅಲ್ವಾ? ಫ್ಲವರ್ ಶೋ ಅಲ್ಲ, ಫ್ಲವರ್ ನೋಡಿದ್ಮೇಲೆ ಚಳಿ ಎಲ್ಲ ಹೋಗ್ತದಂತ ಬಂದಿದ್ದು. ನಿಮ್ಮ ಹೆಸರು? ಅನನ್ಯ. ಓಕೆ, ನೀವೇನ್ ಹೇಳ್ತೀರಾ? ಫ್ಲವರ್ ಶೋ ಹೆಂಗಿದೆ, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಮ್ಯಾಮ್. ಏನು ಫಸ್ಟ್ ಟೈಮ್ ಬರ್ತಿರೋದಾ? ಫಸ್ಟ್ ಟೈಮ್ ಬಂದಿರೋದು. ನೋಡಕ್ ತುಂಬಾ ಚೆನ್ನಾಗಿದೆ. ವಾಲ್ಮೀಕಿ ಥೀಮಲ್ಲಿ ಮಾಡಿದಾರೆ ಒಂಥರ. ಇನ್ನೂ ಹೋಗಿಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕಿನ್ನು. ನಿಮ್ಮ ಹೆಸರು? ಅನುಷಾ. ನೀವೇನ್ ಹೇಳ್ತೀರಾ? ಚೆನ್ನಾಗಿದೆ ಮ್ಯಾಮ್. ತುಂಬಾ ಲೈಕ್ ಚಳಿಯಲ್ಲಿ ನೋಡೋಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಚೆನ್ನಾಗಿದೆ. ರೀಲ್ಸ್ ಎಲ್ಲ ಮಾಡಿದ್ರಾ? ಇನ್ನೂ ಇಲ್ಲ, ಮಾಡ್ಬೇಕು. ಇನ್ನು ಹೀಗೆ ಎಂಟ್ರಿ ಕೊಟ್ಟಿದ್ದೀವಿ, ಫೋಟೋಸ್ ಎಲ್ಲ ತೆಗಿತಿದ್ದೀವಿ. ನೆಕ್ಸ್ಟ್ ಮಾಡೋದು ರೀಲ್ಸ್ನ. ಯಾರು ಹೇಳಿದ್ರು ಫ್ಲವರ್ ಶೋ ನಡೀತಿದೆ ಅಂತ? ಲೈಕ್ ಹಂಗೆ ಇನ್ಸ್ಟಾ ರೀಲ್ಸ್ ಹಂಗೆ ಲೈಕ್ ಪ್ರತಿ ವರ್ಷ ಇರುತ್ತೆ ಅನ್ನೋದು ಗೊತ್ತು, ಬಟ್ ಬಂದಿದ್ದಿಲ್ಲ. ಈ ಫಸ್ಟ್ ಟೈಮ್ ಬಂದಿದ್ವಿ, ನೋಡ್ತಾ ಇದೀವಿ. ಎಷ್ಟು ಖುಷಿ ಆಗುತ್ತೆ ಫ್ಲವರ್ ಶೋ ನಿಮಗೆ ನೋಡೋದಕ್ಕೆ? ಫ್ಲವರ್ಸ್ ಅಂದ್ರೆ ಹುಡುಗಿರಿಗೆ ಇಷ್ಟ, ಅಫ್ಕೋರ್ಸ್ ಎಷ್ಟು ಇಷ್ಟ ಅಂತ ಗೊತ್ತಿರೋದೆ. ಸೊ ನೋಡೋಕೆ ಬಂದಿದ್ವಿ. ಲೈಕ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ, ನೋಡ್ತಾ ಇದೀವಿ. ನೋಡೋಣ ಮುಂದೆ ಹೇಗೆಲ್ಲ ಇದೆ ಅಂತ. ಚಳಿಗಿಲಿ ಅಂತ ಏನು ತಾಗಲ್ಲ, ತಾಗಿದ್ರೆ ಇರ್ತಿದ್ದಿಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಬರೋದು, ಚಳಿ ಎಲ್ಲ ಹೆಂಗಿದ್ರು ಬರ್ತೀವಿ. ಫ್ರೆಂಡ್ಸ್ ತಿರುಗ್ಬೇಕಷ್ಟೇ. ಸ್ಟೇಟಸ್ ಎಲ್ಲ ಹಾಕಿದ್ರ ಫೋಟೋ? ಇನ್ನೂ ಇಲ್ಲ, ಆಮೇಲೆ ಸಾಯಂಕಾಲಕ್ಕೆಲ್ಲೇ ಒಂದು ಎಲ್ಲ ತೆಗೆದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಿಲ್ಲ. ಶೋ ಲೈಕ್ ಸುಷ್ಮಿತಾ. ತುಂಬ ಚೆನ್ನಾಗಿದೆ. ನಾ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಬಂದಿರೋದು, ಅದಾದ್ಮೇಲೆ ತುಂಬ ವರ್ಷ ಆದಮೇಲೆ ಇಲ್ಲಿ ಬಂದಿರೋದು ನಾನು. ತುಂಬ ಖುಷಿ ಆಗ್ತಿದೆ. ಇನ್ನು ನೋಡ್ಬೇಕು ಒಳಗಡೆ. ಇವಾಗ ಎಂಟ್ರಿ ಆಗ್ತಿದ್ವಿ. ಇವತ್ತು ನಮ್ಮ ಫ್ರೆಂಡ್ ಬರ್ತಡೇ, ಅವರು ಬರಬೇಕು, ಅವ್ರಿಗೋಸ್ಕರ ವೇಟಿಂಗ್. ಹೌದು, ಫ್ಲವರ್ ಶೋ ಬೇರೆ ನಡೀತಿದೆಯಲ್ಲ, ಇಲ್ಲೇ ಸೆಲೆಬ್ರೇಟ್ ಮಾಡಿ ಹೋಗೋಣ ಅಂತ. ಅಲ್ಲ, ಮಾರ್ನಿಂಗ್ ಟೈಮ್ ಅಲ್ಲಿ ಚಳಿ ಇದೆ, ವೆದರ್ ಕೂಲ್ ಇದೆ, ಮನೆಯಿಂದ ಹೊರಗಡೆ ಬರಲ್ಲ ಅನ್ಕೊಂಡು ಅಪರೂಪಕ್ಕೆ ಬೆಂಗಳೂರು ಈ ಥರ ವೆದರ್ ಆಗೋದು, ಇದನ್ನು ಮಿಸ್ ಮಾಡ್ಕೊಂಡ್ರೆ ಹೇಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ರಿ ನಾವೆಲ್ಲ. ನಾವು 10:30 ಹಂಗೆ ಬಂದ್ರಿ. 10:30ಇಂದ ನಮ್ಮ ಫ್ರೆಂಡ್ಗೋಸ್ಕರ ಹಾಫ್ ಆನ್ ಅವರ್ ಕಾದ್ರಿ. ಅವ್ರು ಇನ್ನೂ ಇವಾಗ ಬಿಟ್ಟಿದ್ದಾರೆ, ಬರ್ತಾರೆ ಇನ್ನು. ಅವ್ರು ಬಂದ್ಮೇಲೆ ಬರ್ತಡೇ ಗರ್ಲ್ಸ್ ಟ್ವಿನ್ಸ್ ಇವತ್ತು ಹುಟ್ಟಿದಾರಲ್ಲ, ಅದಕ್ಕೆ ಅವರೆಲ್ಲ ಬರಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಕೃಪಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.